ಇನ್ನು ಚನ್ನಪಟ್ಟಣ ಚುನಾವಣೆ ಘೋಷಣೆ ಆಗದೇನೆ ಈಗ ಬಹಳ ಸದ್ದು ಮಾಡ್ತಾ ಇರುವಂತದ್ದು ಚನ್ನಪಟ್ಟಣದ ಉಪಚುನಾವಣೆ. ಚನ್ನಪಟ್ಟಣ ಸ್ಪರ್ಧೆಯ ಬಗ್ಗೆ ಕುಮಾರಸ್ವಾಮಿ ಅವರದ್ದೇ ನಿರ್ಣಯ. ಕುಮಾರಸ್ವಾಮಿ ಅವರ ಆಶೀರ್ವಾದ ಇಲ್ಲದೆ ಏನೂ ಆಗಲ್ಲ ಅಂತ ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪಕ್ಷದಿಂದ ಟಿಕೆಟ್ ಸಿಗದೇ ಇದ್ರೂ ಕೂಡ ನನ್ನ ಬೆಂಬಲವಿದೆ. ನಿಖಿಲ್ ಸ್ಪರ್ಧೆ ಮಾಡೋದಾದ್ರೆ ನನ್ನ ಬೆಂಬಲ ಇದೆ. ನಾನು ಯಾವುದೇ ಒಳಸಂಚು ಮಾಡೋದಿಲ್ಲ ಅಂತ ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಉಪಚುನಾವಣೆ ವಿಶೇಷವಾದಂಥ ಉಪಚುನಾವಣೆ. ಕಾಂಗ್ರೆಸ್ ಪಕ್ಷದ ಏನು ವರಿಷ್ಠರು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರೇ ಅದನ್ನು ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಅವರು ವಾರಕ್ಕೆ 2 ದಿವಸ ಚನ್ನಪಟ್ಟಣಕ್ಕೆ ಠಿಕಾಣಿ ಹೂಡಿ ಭಾಳಷ್ಟು ಆಶ್ವಾಸನೆಗಳನ್ನ ಕೊಡ್ತಾ ಇದ್ದಾರೆ, ಜನಸಾಮಾನ್ಯರಿಗೆ ಭರವಸೆಗಳನ್ನು ಕೊಡ್ತಾ ಇದ್ದಾರೆ. ಕಳೆದ 30-35 ವರ್ಷದಿಂದ ಅವರು ಚನ್ನಪಟ್ಟಣದ ಕಡೆ ತಿರುಗೇ ನೋಡಿದಿರೋರು. ಉಪಚುನಾವಣೆ ಬರ್ತಾ ಇದೆ, ಉಪಚುನಾವಣೆಯಲ್ಲಿ ಏನಾದ್ರು ಮಾಡಿ ಏನು ಲೋಕಸಭೆಯಲ್ಲಿ ಹೋದಂಥ ಗೌರವವನ್ನು ಮತ್ತೆ ಸಂಪಾದನೆ ಮಾಡಬೇಕು ಅಂತ ಏನೋ ಚನ್ನಪಟ್ಟಣಕ್ಕೆ ನಿರಂತರವಾಗಿ ನೂರಾರು ಭರವಸೆಗಳನ್ನು ಕೊಡ್ತಾ ಜನಸಾಮಾನ್ಯರನ್ನು ಆಕರ್ಷಣೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಮ್ಮ ಪಕ್ಷದಲ್ಲಿ ಮತ್ತು ಇವತ್ತು ಇನ್ನೂ ಅದು ಚರ್ಚೆಗೆ ವಿಚಾರಣೆ ಬಂದಿಲ್ಲ. ನಾನು ಹೇಳಿದೇನೆಂದರೆ ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಚನ್ನಪಟ್ಟಣದಲ್ಲಿ ಅಷ್ಟೋ ಇಷ್ಟೋ ಭಾರತೀಯ ಜನತಾ ಪಾರ್ಟಿ ಅಸ್ತಿತ್ವ ಇದೆ. ನಾವು ಮತ್ತು JDS ಸಮಬಲ ಇದೆ.